ಪಕ್ಷದಲ್ಲಿ ಜಾತಿ ಗಣತಿ ವಿರೋಧ ಮಾಡಿದ್ದ ಡಿಕೆ ಶಿವಕುಮಾರ್ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕರಿಸದಂತೆ ಬರೆದಿದ್ದ ಪತ್ರಕ್ಕೆ ಸಹಿ ಹಾಕಿದ್ರು ಡಿಕೆ ಶಿವಕುಮಾರ್. ಇದೀಗ ಸಂಪುಟದಲ್ಲಿ ಜಾತಿ ಗಣತಿ ಮಂಡಿಸಿದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ನಿಂದ ವಿರೋಧ ಇಲ್ಲ. ಜಾತಿ ಗಣತಿಯ ವಿರುದ್ಧ ಇದ್ದ ಲಿಂಗಾಯತ ಒಕ್ಕಲಿಗ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಜಾತಿ ಗಣತಿ ಪರವಾಗಿರೋ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ಗಣತಿ ವಿರುದ್ಧ ಮಾತಾಡದಂತೆ ಹೈಕಮಾಂಡ್ ಸಚಿವರಿಗೆ ಸೂಚನೆ ಕೊಟ್ಟಿದೆ. ಇಷ್ಟು ದಿನ ಜಾತಿ ಗಣತಿ ವಿಷಯ ಬಂದಾಗ್ಲಿಲ್ಲ, ನಾಯಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಪಕ್ಷದಲ್ಲೇ ಸಾಕಷ್ಟು ವಿರೋಧ ಆಯ್ತು. ಆದ್ರೆ ನೆನೆ ಜಾತಿ ಗಣತಿ ವರದಿ ಮಂಡನೆ ಅಂತ ಅಂದಾಗ್ಲೂ ಯಾರೊಬ್ರು ಬಾಯಿ ಬಿಟ್ಟಿಲ್ಲ. ಇಷ್ಟು ದಿನ ವಿರೋಧ ಮಾಡದಂತ ನಾಯಕರು ಫುಲ್ ಸೈಲೆಂಟ್ ಆಗಿದ್ರು. ಗುಜರಾತ್ ಕಾರ್ಯಕಾರಿಣಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಖಡಕ್ ಸೂಚನೆಯನ್ನ ಕೊಡಲಾಗಿತ್ತ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನ ವಿರೋಧಿಸಬೇಡಿ ಅನ್ನೋ ಸೂಚನೆ ಆಗ್ಲೇ ಕೊಟ್ಟಿದ್ರ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಡಿಕೆ ಶಿವಕುಮಾರ್ ತಣ್ಣಗಾದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಸಹಮತದ ಕಾರಣಕ್ಕೆ ಸುಮ್ಮನಾಗಿದ್ದಾರೆ ಡಿಕೆ ಶಿವಕುಮಾರ್. ಒಕ್ಕಲಿಗ ನಾಯಕರು, ಲಿಂಗಾಯತ ನಾಯಕರು ಸೈಲೆಂಟ್ ಆಗಿದ್ದಾರೆ. ಪ್ರಬಲ ಸಮುದಾಯ, ರಾಜ್ಯ ರಾಜಕೀಯದಲ್ಲೂ ಕೂಡ ಪ್ರಬಲ ಸಮುದಾಯ. ಈ ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು ಇಷ್ಟು ದಿನ ವಿರೋಧ ಮಾಡ್ತಾ ಇದ್ರು. ಆದ್ರೆ ಜಾತಿ ಗಣತಿ ವರದಿ ಮಂಡನೆ ಆಗೋ ದಿನ ಒಬ್ರು ಬಾಯಿ ಬಿಟ್ಟಿಲ್ಲ. ಇಲ್ಲಿ ತನಕ ಫುಲ್ ಸೈಲೆಂಟ್ ಆಗಿದ್ದಾರೆ ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.